ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಆಹಾರ ನೀಡುವ ಅಕ್ಷಯ ಪಾತ್ರೆ. ಚಿಕ್ಕಬಳ್ಳಾಪುರದಲ್ಲಿ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹೇಳಿಕೆ. ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸಲು ಸಹೋದರನಾಗಿ ಪ್ರಯತ್ನ ಮಾಡ್ತೀನಿ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಆಹಾರ ನೀಡುವಂತ ಅಕ್ಷಯ ಪಾತ್ರೆ. ಚಿಕ್ಕಬಳ್ಳಾಪುರದಲ್ಲಿ ಆಂಧ್ರದ ಡಿಸಿಎಂ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಸಹೋದರನಾಗಿ ಪ್ರಯತ್ನ ಮಾಡ್ತೀನಿ. ಆಂಧ್ರ ಪ್ರದೇಶ ಕರ್ನಾಟಕದ ಸಂಬಂಧ ಉತ್ತಮವಾಗಿದೆ. ಕಲೆ ಮತ್ತು ಸಂಸ್ಕೃತಿ ನಮ್ಮನ್ನ ಒಂದುಗೂಡಿಸಬೇಕು. ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಎಂದ ಪವನ್ ಕಲ್ಯಾಣ್. ಕೋಲಾರ, ಚಿನ್ನದ ಗಣಿ, ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಆಹಾರ ನೀಡುವಂತ ಅಕ್ಷಯ ಪಾತ್ರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗಳು ಕೂಡ ಹೈಯೆಸ್ಟ್ GST ಪೇಯರ್ ಇರುವಂತಹ ಜಿಲ್ಲೆ ಅಂತ ಹೇಳಲ್ಲ. ಆದರೆ ಆ ಎರಡು ಜಿಲ್ಲೆಗಳಲ್ಲಿ ಇರುವಂತಹ ಖಜಾನೆ ಕರ್ನಾಟಕದ ಆರ್ಥಿಕ ಬೊಕ್ಕಸಕ್ಕೆ ಬಹಳಷ್ಟು ಧನಾತ್ಮಕವಾದ ಪಾತ್ರ ವಹಿಸುತ್ತೆ. ನೀರಿನ ಸಮಸ್ಯೆಗಳನ್ನು ಅಲ್ಲಿನ ಅಸೆಂಬ್ಲಿ ಮೆಂಬರ್ಗಳು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಪವನ್ ಕಲ್ಯಾಣ್ ನರೇಂದ್ರ ಮೋದಿಯ ಕ್ಯಾಬಿನೆಟ್ನಲ್ಲಿ ಅಥವಾ ನರೇಂದ್ರ ಮೋದಿಯ ಜೊತೆ ಅತ್ಯುತ್ತಮ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ನಮ್ಮ ರಾಜ್ಯದ ಕೇಂದ್ರ ಸಚಿವರು ಅಲ್ಲಿನ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ ಜವಾಬ್ದಾರಿ ಇಟ್ಕೊಂಡವರು, ಕನ್ಸರ್ನ್ ಇಟ್ಕೊಂಡವರು, ಕಾಳಜಿ ಇಟ್ಕೊಂಡವರು. ಮಾಡಬೇಕಾದವರು ನಮ್ಮ ರಾಜ್ಯದ ಕೇಂದ್ರ ಸಚಿವರುಗಳು. ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಒಬ್ಬರು ಬಂದು ಆ ಭಾಗದ ನೀರಿನ ಸಮಸ್ಯೆಯನ್ನು ಒಬ್ಬ ಸಹೋದರನಾಗಿ ಬಗೆಹರಿಸ್ತೀನಿ ಅಂತ ಹೇಳಬೇಕಾದ್ರೆ ಚಿಕ್ಕಬಳ್ಳಾಪುರದ ಸಂಸದರು ಏನು ಮಾಡ್ತವ್ರೆ? ಇಲ್ಲಿನ ಕೇಂದ್ರ ಸಚಿವರಿಗೆ ಅದರಲ್ಲೂ ಕೂಡ ಸಂಸದನಾಗಿ ಆ ಕೆಲಸನ ಮಾಡೋದಕ್ಕಾಗಲ್ಲ. ಆದರೂ ಕೂಡ 3 ಜನ ಕೇಂದ್ರ ಸಚಿವರಿದ್ದಾರಲ್ಲ. ವಿ ಸೋಮಣ್ಣ ಇದ್ದಾರೆ, 4 ಜನ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, HD ಕುಮಾರಸ್ವಾಮಿ ಇದ್ದಾರೆ. ಇವರನ್ನ ನಿಸ್ಸಹಾಯಕರನ್ನಾಗಿ ಮಾಡೋ ಪ್ರಯತ್ನ ಪವನ್ ಕಲ್ಯಾಣ್ ರದ್ದ ಗೊತ್ತಿಲ್ಲ. ಒಟ್ಟಾರೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಕಲೆ ಮತ್ತು ಸಂಸ್ಕೃತಿ ನಮ್ಮನ್ನು ಒಂದುಗೂಡಿಸಬೇಕು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಪವನ್ ಕಲ್ಯಾಣ್ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ನೀರಿನ ಸಮಸ್ಯೆಯನ್ನು ನನ್ನಿಂದ ಸಾಧ್ಯ ಆಗೋ ಮಟ್ಟಕ್ಕೆ ನಾನು ಬಗೆಹರಿಸ್ತೀನಿ ಅಂತ ಹೇಳಿ ಅಲ್ಲಿನ ಜನರಿಗೆ ಭರವಸೆಯನ್ನು కొట్టిದ್ದಾರೆ. అలాగే ఇది మన జిల్లాలన్నీ కూడా ల్యాండ్ లాక్ రీజియన్స్ కాబట్టి నీటిని అందించడం మీద ఎలాంటి చర్యలు చేపట్టాలి అనేది చాలా బలంగా మాట్లాడారు అందరూ. ఒక దానికి సంబంధించిన ఇన్ఫర్మేషన్ కూడా ఇచ్చారు. అలాగే కోలార్, చిక్బళ్ళాపూర్ జిల్లాలు బెంగళూరుకు ఆహారం అందించే అక్షయ పాత్ర ఈ రోజున నీటి ఎద్దడితో ఇబ్బంది పడుతూ ఉన్నారు. దీనికి సంబంధించి సోదర భావంతో మీ సమస్యని పరిష్కరించడం కోసం ఒక ప్రయత్నం చేస్తారని మీకు తెలియజేసుకుంటా ఉన్నాను. ఆంధ్రప్రదేశ్ సీమే హత్తిರದ చింతామణియు ఇక్కడికి వస్తూ ఉంటే చింతామణిలో ప్రతి ఒక్కరు కూడా మన అభిమానులందరికీ అంటే ఎంత అదృష్టం చేసుకున్నామంటే మనందరం మీ అందరి అభిమానం, మీ అందరి ప్రేమ, ఒక మహోన్నతమైన న్యాయమూర్తి 75వ సంవత్సరం పుట్టినరోజుకి మనం అందరం వచ్చి మీ శుభాకాంక్షలు, మీ ఆశీస్సులు ఆయనకి నిండుగా ఉన్నందుకు చాలా చాలా ఆనందంగా ఉంది. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.